ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ನಿಮ್ಮ ಪಾರ್ಟ್ನರ್ನ ಕರೆಂಟ್ ಫೀಲಿಂಗ್ ಹೇಗಿದೆ ಅಂತ ನೋಡೋಣ. ಅಟ್ ಪ್ರೆಸೆಂಟ್ ಅವರು ಏನನ್ನು ಪ್ರೀತಿಯಲ್ಲಿ ಆಲೋಚಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಅದಕ್ಕಾಗಿ ನಾನು 2 ಡೆಕ್ಕನ್ನು ಉಪಯೋಗಿಸ್ತಾ ಇದ್ದೇನೆ. ರೈಡರ್ ವೇಟ್ ಡೆಕ್ ಮತ್ತೊಂದು ಅಡ್ವಾನ್ಸ್ ಡೆಕ್. ಈ 2ನ್ನು ಉಪಯೋಗಿಸಿ ರೀಡಿಂಗನ್ನು ನೋಡೋಣ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ಸ್ವೀಕರಿಸಿ, ಉಳಿದದನ್ನು ಹಾಗೆ ಬಿಟ್ಬಿಡಿ. ಈಗ ಫಸ್ಟ್ ಡೆಕ್ಕನ್ನು ತಗೊಳ್ಳೋಣ. ಓಕೆ ಓಕೆ ಕಾಣಿಸ್ತಾ ಇದೆ ಅಂದ್ಕೊಳ್ತೇನೆ. ಎಸ್, ಹೇಗಿದೆ ಅಂತ ನೋಡೋಣ ಬನ್ನಿ ರೀಡಿಂಗ್. ಓಕೆ, ಕೆಲವರಿಗೆ ಈ ರೀಡಿಂಗ್ ಪ್ರಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಈ ಪ್ರೀತಿ ಎನ್ನುವಂತಹದ್ದು, ಈ ಪ್ರೀತಿಯಲ್ಲಿ ಅವರು ಕಷ್ಟಪಟ್ಟು ಆ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಈಗಾಗಲೇ ಆಲ್ರೆಡಿ ಅವರಿಗೆ ಈ ವಿಚಾರದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿರಬಹುದು ಅನಿಸುತ್ತೆ. ಹಾಗಾಗಿ ಇದೊಂದು ಹೊಸದಾದಂತಹ ಪ್ರೀತಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಅದರಿಂದಾಗಿ ಅವರು ನಿಮ್ಮನ್ನು ತುಂಬಾ ನಿರೀಕ್ಷೆ ಮಾಡ್ತಾರೆ, ನಿಮ್ಮಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೀತಿಯಲ್ಲಿ ನಿಮ್ಮಂಥ ಪಾರ್ಟ್ನರ್ ಬೇಕು ಅಂತ ಗ್ರಹಿಸ್ತಾ ಇದ್ದಾರೆ. ಹೌದು, ನಿಮ್ಮ ಜೊತೆ ಸುಂದರವಾದಂಥ ಕಳೆದ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೆ ಅವರೊಂದು ಸ್ವಲ್ಪ ಏನು ಅಂತ ಹೇಳಿದ್ರೆ ತುಂಬ ಸ್ಟೆಬಿಲೈಸ್ ಮೆಚ್ಯೂರಿಟಿ ಇರುವಂತಹ ಪರ್ಸನ್ ಆಗಿರ್ಬೋದು, ನಿಮಗಿಂತ ಏಜ್ನಲ್ಲಿ ಸ್ವಲ್ಪ ದೊಡ್ಡವರಾಗಿರಬಹುದು ಅನಿಸುತ್ತೆ. ಹಾಗಾಗಿ ಏನು ಅಂತ ಹೇಳಿದರೆ ಈ ಪ್ರೀತಿಯನ್ನು ಕೆಲವೊಂದು ಸಲ ಹೇಳ್ಕೊಳ್ಳುವಂತಹ ಗುಣ ಕೂಡ ಕಡಿಮೆ ಅಂತ ಅನಿಸುತ್ತೆ. ಮತ್ತು ಕೆಲವರಿಗೆ ಇದು ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ಇದೊಂದು ಹೊಸದಾದಂತಹ ಪ್ರೀತಿ ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಹಾಗಾಗಿ ಅವರು ಯಂಗ್ ಎನರ್ಜಿಯಲ್ಲಿ ಕೂಡ ಕೆಲವರು ಪಾರ್ಟ್ನರ್ ಇದ್ದಾರೆ. ಅಂದರೆ ನಿಮ್ಮ ಜೊತೆ ತುಂಬಾ ಕಾಲ ಕಡಿಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಏನು ಕಾರ್ಡ್ ಬರುತ್ತೆ ನೋಡೋಣ. ಎಸ್, ಈ ಕಾರ್ಡ್ ಹೇಳಿದ ಹಾಗೆ ಇದೊಂದು ಅಡಲ್ಟ್ ಎನರ್ಜಿಯನ್ನು ತೋರಿಸ್ತಾ ಇದೆ. ಅವರು ತುಂಬಾ ಸ್ಟಬ್ಬರ್ನ್ ಆಗಿದ್ದಾರೆ. ಹಾಗೆ ಅದರ ಜೊತೆಗೆ ತುಂಬಾ ಮೆಚ್ಯೂರ್ಡ್ ಪರ್ಸನ್ ಆಗಿರೋದ್ರಿಂದ ಈ ಪ್ರೀತಿಯಲ್ಲಿ ಅವರು ತುಂಬಾ ಏನು ಅಂತ ಹೇಳಿದರೆ ನೀವೇ ಹೇಳ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಎಸ್, ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಎಸ್, ನಾನು ಆಗಲೇ ಹೇಳಿದಾಗೆ ಏನಾಗಿದೆ ಅಂದರೆ ಕೆಲವರು ಇಲ್ಲಿ ಹೇಳ್ಕೊಂಡಿಲ್ಲ, ವೇಟಿಂಗನ್ನು ಕಾಣಿಸ್ತಾ ಇದೆ. ಆದ್ದರಿಂದಾಗಿ ಅವರಿಗೆ ನಿಮ್ಮ ಪ್ರೀತಿ ಇದು ನಿಜಾನ ಅಲ್ವಾ ಅನ್ನುವಂತಹ ಕನ್ಫ್ಯೂಷನ್ ಕೂಡ ಕೆಲವರಿಗೆ ಇರಬಹುದು. ಓಕೆ, ನೆಕ್ಸ್ಟ್ ದ ಟವರ್ ಕಾರ್ಡ್ ಬಂದಿದೆ. ಓಕೆ, ಟವರ್ ಕಾರ್ಡನ್ನು ನೋಡಿದಾಗ ಏನನ್ಸುತ್ತೆ ಅಂತ ಹೇಳಿದರೆ ಕೆಲವೊಮ್ಮೆ ಅವರಿಗೆ ಗೊಂದಲ ಆಗುತ್ತೆ, ಬಾಯಿ ಬಿಟ್ಟು ಹೇಳ್ಕೊಳ್ದಲ್ಲೇ ಇರೋದ್ರಿಂದ ಮತ್ತು ಏಜಿನ ಗ್ಯಾಪ್ ಇರೋದ್ರಿಂದ ಕೂಡ ಬಹುಶಃ ನಿಮ್ಮ ಎನರ್ಜಿ ಹೆಂಗಾಗಿರ್ಬೋದು, ಅಥವಾ ನೀವು ಮೆಚ್ಯೂರ್ಡ್ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರಾಗಿದ್ದು ಅವ್ರದ್ದು ಹೆಂಗೆ ಎನರ್ಜಿ ಆಗಿರ್ಬೋದು. ಆದ್ದರಿಂದಾಗಿ ಕೆಲವೊಮ್ಮೆ ಅವ್ರಿಗೆ ಅನಿಸುತ್ತೆ ಇದು ಕೈ ಬಿಟ್ಟು ಹೋದರೆ ಅಥವಾ ಟ್ರಸ್ಟ್ ಇಶ್ಯೂನ ಅಂತ ಹೇಳಿ ಕೂಡ ಅನಿಸುತ್ತೆ. ನೋಡಿ, ಪುನಃ ಜಗ್ಲಿಂಗ್ ಕಾರ್ಡ್ ಬಂದಿದೆ. ಹಾಗಾಗಿ ಅವ್ರು ಅಂದ್ಕೊಳ್ತಾರೆ ಈ ಪ್ರೀತಿಯನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಪ್ರೀತಿಯನ್ನು ಸ್ವಲ್ಪ ಜಾಗ್ರತೆಯನ್ನು ನೋಡ್ಕೊಳ್ಬೇಕು, ಈ ಪ್ರೀತಿಯನ್ನು ಕಟ್ಟಾಗ್ಲಿಕ್ಕೆ ಬಿಡಬಾರ್ದು ಅನ್ನುವಂತಹ ಮನಸ್ಥಿತಿನೂ ಇದೆ. ಇನ್ನು ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಏನು ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ಸ್. ಗುಡ್ ನ್ಯೂಸ್. ಈ ಪ್ರೀತಿ ಕೆಲವರಿಗೆ ಹೊಸದಾಗಿ ಇರೋದ್ರಿಂದ ಏನು ಅಂತ ಹೇಳಿದರೆ ಇದನ್ನೊಂದು ದೇವ್ರು ಕೊಟ್ಟಿರೋ ಆಫರ್ ಅನ್ನೋ ರೀತಿಯಲ್ಲಿ ಕೂಡ ಕೆಲವರು ಇಲ್ಲಿ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಎಸ್, ಬ್ಯಾಲೆನ್ಸನ್ನೇ ತೋರಿಸ್ತಾ ಇದೆ. ಪುನಃ ತಕ್ಕಡಿ ಕಾಣಿಸೋದ್ರಿಂದ ಈ ಪ್ರೀತಿಯಲ್ಲಿ ಸ್ವಲ್ಪ ಬ್ಯಾಲೆನ್ಸನ್ನು ಇಟ್ಕೊಳ್ಳೋದು ವಾಸಿ ಅನ್ನುವಂತಹ ಮನಸ್ಥಿತಿ ಇದೆ. ಅಂದರೆ ಅವರ ಕರಿಯರ್ ಆಗಿರ್ಬೋದು, ಅವರ ಜೀವನದಲ್ಲಿ ತುಂಬ ರೆಸ್ಪೆಕ್ಟ್ ಇರುವಂತಹ ವ್ಯಕ್ತಿ ಅನಿಸುತ್ತೆ, ದೊಡ್ಡ ಪೊಸಿಷನಲ್ಲಿ ಕೂಡ ಇರ್ಬೋದು ನಿಮ್ಮ ಪಾರ್ಟ್ನರ್. ಅದರಿಂದಾಗಿ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ಕಲ್ಪನೆ ಕೂಡ ಇದೆ. ಯಾಕೆಂದರೆ ಅದು ಅವರ ವೃತ್ತಿ ಜೀವನ ಕೂಡ ಅವರಿಗೆ ಬಹಳ ಮುಖ್ಯ ಅಂತ ಅವರು ಗ್ರಹಿಸ್ತಾರೆ. ಓಕೆ, ನೆಕ್ಸ್ಟ್ ಎಸ್, ಕ್ವೀನ್ ಕಾರ್ಡ್ ಬಂದಿದೆ. ಎಸ್, ಇಲ್ಲಿ ಕಿಂಗ್ ಇದೆ, ಕ್ವೀನ್ ಇದೆ. ಎಸ್, ಹಾಗಾಗಿ ಅವ್ರು ಅಂದ್ಕೊಳ್ತಾರೆ ಅವರ ಜೀವನದಲ್ಲಿ ನೀವು ಅತ್ಯಂತಹ ಅಮೂಲ್ಯವಾದಂತಹ ವ್ಯಕ್ತಿ ಅಂತ ಪರಿಗಣಿಸ್ತಾರೆ. ತುಂಬಾ ಡೀಪಾಗಿ ಅವರು ಪ್ರೀತಿಸಿದ್ರು ಕೂಡ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ವಿಭಿನ್ನವಾಗಿರುತ್ತೆ.
ಅಂದರೆ ಕೆಲವೊಂದು ಸಲ ಏನು ಅಂತ ಹೇಳಿದ್ರೆ ಅವರು ತುಂಬಾ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಮೆಚ್ಯೂರ್ಡ್ ಪರ್ಸನ್ ಆಗಿರೋದ್ರಿಂದ ಹೇಳ್ಕೊಳ್ಳಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಎಸ್, ಇಲ್ಲಿ ಕೂಡ 10 ಆಫ್ ಕಪ್ಸ್ ಬಂದಿದೆ, 4 ಆಫ್ ವಾಂಡ್ಸ್ ಬಂದಿದೆ, ಫ್ಯಾಮಿಲಿಯನ್ನು ತೋರಿಸ್ತಾ ಇದೆ. ಹಾಗಾಗಿ ಈ ಪ್ರೀತಿ ಲಾಂಗ್ ಟರ್ಮ್ ಅಂತ ಹೇಳಿದರೆ ಎಸ್, ಈ ಪ್ರೀತಿ ತುಂಬಾ ಲಾಂಗ್ ಟರ್ಮ್. ನಿಮ್ಮ ಜೊತೆಗೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಕಟ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಇದೆ. ಉತ್ತಮವಾದಂತಹ ರಿಲೇಷನ್ಶಿಪ್ ಆಗಿ ಈ ಸಂಬಂಧವನ್ನು ನೋಡಬೇಕು ಎನ್ನುವಂತಹ ಒಂದು ಮನಸ್ಥಿತಿ ಕೂಡ ಅವರಿಗಿದೆ. ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಲಾಂಗ್ ಟರ್ಮ್ ಆಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ದೇ ವಾಂಟ್ ಟು ಮ್ಯಾರಿ ಆಲ್ಸೋ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಎಸ್, ಪುನಃ ಅದೇ ಬರ್ತಾ ಇದೆ, ಅಡಲ್ಟ್ ಎನರ್ಜಿ ಆಗಿರೋದ್ರಿಂದ ಈ ಅಡಲ್ಟ್ ಎನರ್ಜಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಅವರೊಂದು ಅಡಲ್ಟ್ ಸೋಲ್ ಅಂತ ಅನಿಸುತ್ತೆ, ಅಥವಾ ಅಡಲ್ಟ್ ಪರ್ಸನ್ ಅಂತ ಅನಿಸುತ್ತೆ. ನಿಮಗಿಂತ ವಯಸ್ಸಿನಲ್ಲಿ ಅವರು ಸ್ವಲ್ಪ ದೊಡ್ಡವರು ಅಂತ ಅನಿಸುತ್ತೆ. ಅವರು ಸ್ವಲ್ಪ ಎಮೋಷನಲಿ ಹೇಳ್ಕೊಳ್ಳುವಂತಹ ವ್ಯಕ್ತಿಯಲ್ಲ, ತುಂಬಾ ಕಂಟ್ರೋಲಿಂಗ್ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ದೊಡ್ಡ ಬಿಸ್ನೆಸ್ ಮೆನ್ ಆಗಿರ್ಬೋದು, ಅಥವಾ ನಿಮಗಿಂತ ಕರಿಯರಲ್ಲಿ ಸ್ವಲ್ಪ ಮೇಲಿರುವಂತಹ ವ್ಯಕ್ತಿ ಆಗಿದ್ದಾರೆ ಅಂತ ಅನಿಸುತ್ತೆ. ಅದರಿಂದಾಗಿ ಅವರೇನು ಅಂತ ಹೇಳಿದ್ರೆ ಎಲ್ಲವನ್ನು ಬಾಯ್ಬಿಟ್ಟು ಹೇಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅಂತ ಪದೇ ಪದೇ ಕಾರ್ಡ್ಗಳು ಹೇಳ್ತಾ ಇದೆ. ಓಕೆ, ಲಾಸ್ಟಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ನೋಡುವ ಕಾರ್ಡ್ಗಳು. ಎಸ್, ಮತ್ತದೇ ಹೇಳ್ತಾ ಇದೆ ನೋಡಿ, ಸೇಮ್ 2 ಎಸ್, ಅದೇ ರೀತಿ ಬಂದಿದೆ ಕಾರ್ಡ್ಗಳು. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು ಪ್ರೀತಿ, ಅಥವಾ ನಿಮ್ಮ ಕೊಲೀಗ್ಸಲ್ಲಿ ಇರ್ಬೋದು, ಅಥವಾ ಫ್ರೆಂಡ್ಸಲ್ಲಿ ಇರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಇರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರುವಂತಹ ಪ್ರೀತಿ ಇರ್ಬೋದು, ನಿಮ್ಮ ಮನೆಯ ಹತ್ತಿರದ ರಿಲೇಷನ್ನಲ್ಲಿ ಕೂಡ ಇರಬಹುದು ಅಂತ ಹೇಳ್ತಾ ಇದೆ ಈ ಕಾರ್ಡ್ಗಳು. ಕೆಲವರಿಗೆ ಇದು ಸೋಲ್ಮೇಟ್ ಆಗಿರುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಇದು ಕಾಣಿಸ್ತಾ ಇದೆ ಅಲ್ಲ, ಇನ್ನು ಕೆಲವರಿಗೆ ಇದು ಏನು ಅಂತ ಹೇಳಿದರೆ ಚೈಲ್ಡ್ಹುಡ್ ಪ್ರೀತಿ ಕೂಡ ಆಗಿರಬಹುದು ಅನಿಸುತ್ತೆ. ಹಾಗಾಗಿ ತುಂಬಾ ಇಲ್ಲಿ ಪ್ರೀತಿಯನ್ನು ಇದು ತೋರಿಸ್ತಾ ಇದೆ. ನಿಮ್ಮನ್ನು ಅವರು ತುಂಬಾ ಇಷ್ಟಪಡ್ತಾರೆ. ಅವರ ಫ್ಯಾಮಿಲಿಯಲ್ಲಿ ನೀವು ಕೂಡ ಒಬ್ಬರು ಅಂತ ಅಂದ್ಕೊಳ್ತಾ ಇದ್ದಾರೆ. ಹಾಗೆ ಅಟ್ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಒಂದು ಉತ್ತಮವಾದಂತಹ ರೆಸ್ಪೆಕ್ಟ್ ಇದೆ. ನಿಮ್ಮ ಫೀಲಿಂಗ್ಸನ್ನು ಕೂಡ ಅಷ್ಟೇ ಗೌರವಿಸ್ತಾ ಇದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಈ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾರ ಎನರ್ಜಿಗಳು ಕಾಣಿಸ್ತಾ ಇದೆ ನೋಡೋಣ. ಕೆಲವು ಲೆಟರ್ಸನ್ನು ತೆಗಿತೀನಿ. ಅಂದರೆ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ನ ಹೆಸರು ಇರಬಹುದು. SGVMK ಕಾಣಿಸ್ತಾ ಇದೆಯಲ್ಲ. ಓಕೆ, ಇನ್ನೂ 2 ತೆಗಿಯೋಣ. ಇನ್ಫಿನಿಟಿ, YZ. ಓಕೆ, ಇದು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮಲ್ಲಿ ಕಂಡುಬರುವಂತಹ ಹೆಸರಿನಲ್ಲಿ ಕಂಡುಬರುವಂತಹ ಸ್ಪೆಲ್ಲಿಂಗ್ಸ್ ಆಗಿರ್ಬೋದು. MVGKSXYZ. ಓಕೆ, ಇದು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಹೆಸರಿನಲ್ಲಿ ಕಂಡುಬರುವಂತಹ ಲೆಟರ್ಸ್. ಓಕೆ, ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಇದೊಂದು ಅತ್ಯುತ್ತಮವಾದ ಪ್ರೀತಿ. ಯಾರಿಗೆ ಹೇಳ್ಕೊಂಡಿಲ್ವೋ ಮುಂದೆ ಅವರು ಹೇಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಅದರ ಜೊತೆಗೆ ಅಟ್ ಪ್ರೆಸೆಂಟಲ್ಲಿ ಹೇಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಈ ಪ್ರೀತಿಯನ್ನು ಅವರು ಗೌರವಿಸ್ತಾರೆ ಮತ್ತು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾ ಇದ್ದಾರೆ. ಕೆಲವರಿಗೆ ಇದು ಹೊಸದಾದಂತಹ ಪ್ರೀತಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಬಂದು ಕಾರ್ಡ್ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ, ದಯವಿಟ್ಟು ಕಾರ್ಡ್ ರೀಡಿಂಗ್ ಮಾತ್ರ ಅಲ್ಲ, ನಾನು ಬೇರೆ ಬೇರೆ ರೀತಿಯ ರೀಡಿಂಗ್ ಕೂಡ ಕಲ್ತಿರುವ ಕಾರಣ, ಅಂದರೆ ಆಸ್ಟ್ರಾಲಜಿ ಆಗಿರ್ಬೋದು, ಅಥವಾ ವಾಸ್ತು, ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲವನ್ನೂ ಕೂಡ ಈ ರೀಡಿಂಗಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ಈ ಚಾನಲಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಓಕೆ, ಈ ಚಾನಲ್ ಮೂಲಕ ನಿಮಗೆಲ್ಲ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.